ಯಾವುದೋ ಒಬ್ಬ ಯೂಟ್ಯೂಬರ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಖ್ಯಾತವನ್ನು ಪಡೆದಿರುವಂತಹ ಅದು ಒಳ್ಳೆಯ ಹೆಸರಿನಲ್ಲ, ಯಾವುದಾದರೂ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ ಕಾರಣದಿಂದ ಅಥವಾ ಇನ್ನಿತರ ಯಾವುದಾದರೂ ವಿಷಯಗಳಲ್ಲಿ ಕೀರ್ತಿ ಪಡೆದಂತಹ ಅಂತಹ ವ್ಯಕ್ತಿಗಳ ಬಲಿಯಾಗಿ ಮುಂದೊಂದು ದಿನ ಅವರ ಹಿಂಬಾಲಕರಾಗಿ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದ್ದರಿಂದ ಮೊದಲು ನಾವು ನಮ್ಮ ಗುರಿಯನ್ನು ತಲುಪಬೇಕಾಗಿರುವುದು ನಮ್ಮ ಮನೆಯ ಮುಖಾಂತರ, ನಮ್ಮ ಮನೆಯೊಳಗಿಂದ ಇದರ ಬಗ್ಗೆ ನಾವು ಕಾರ್ಯಾಚರಣೆಯನ್ನು ಮಾಡಬೇಕು. ಆದರೆ ಮಾತ್ರ ಇಂತಹ ಕೃತ್ಯಗಳನ್ನು ಈ ಸಮಾಜದಿಂದ ಹೋಗಲಾಡಿಸಲಿಕ್ಕೆ ಸಾಧ್ಯ. ಪ್ರೀತಿಯ ಸಹೋದರರೇ, SSFನ ಸಾಹಿತ್ಯೋತ್ಸವ ಕೇವಲ ಒಂದು ದಿನದ ಮಟ್ಟಿಗೆ ಮಾತ್ರವಾಗಿ ಈ 2 ದಿನಗಳು ಕಳೆದರೆ ಆ ಮಕ್ಕಳನ್ನ ನಾವು ನಿರ್ಲಕ್ಷಿಸುವುದಿಲ್ಲ. ಆ ಮಕ್ಕಳನ್ನ ದಿನಂಪ್ರತಿ ಅವರ ಕಲೆಗಳನ್ನು ಪೋಷಿಸುತ್ತಾ, ಅವರ ಕಲೆಗಳಿಗೆ ನೀರೆರೆಯುತ್ತಾ ಅವರನ್ನ ಈ ಸಮಾಜಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ಸಾಹಿತ್ಯ ಸಿಹಿ ಎಂಬಂತ ಒಂದು ಹೊಸ ಪುಸ್ತಕವನ್ನ ಈ ಸಾಹಿತ್ಯೋತ್ಸವದ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರಲ್ಲಿರುವಂತಹ ಹೆಚ್ಚಿನ ಬರಹಗಳು ಈ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ಸ್ಪರ್ಧೆ ನಡೆಸಿದಂತಹ ಆ ವಿದ್ಯಾರ್ಥಿಗಳ ಚಿಂತನೆಯಿಂದ ಮೂಡಿ ಬಂದಂತಹ ವಿಷಯಗಳಾಗಿವೆ. ಇನ್ಶಾ ಅಲ್ಲಾ ನಮ್ಮ ಜಿಲ್ಲಾ ಸಮಿತಿಯ ನಾಯಕರು ನಿಮ್ಮ ಬಳಿ ಆ ಪುಸ್ತಕವಾಗಿ ಬರಲಿಕ್ಕಿದ್ದಾರೆ. ಸಮಕಾಲೀನವಾದ ವಿಷಯಗಳನ್ನೊಳಗೊಂಡ ವಕ್ಫ್ ತಿದ್ದುಪಡಿ ಕಾಯ್ದೆಗಳಂತಹ ವಿಷಯಗಳನ್ನೊಳಗೊಂಡ ಹಲವಾರು ಕೃತಿಗಳು, ಬರಹಗಳು ಅದರಲ್ಲಿವೆ. ನೀವು ಖಂಡಿತವಾಗಿಯೂ ಒಂದು ಪುಸ್ತಕವನ್ನು ಖರೀದಿ ಮಾಡಬೇಕು. ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿರುವವರಿಗೆ ಅದನ್ನು ಓದಲಿಕ್ಕೆ ಕೊಡಬೇಕು. ಯಾಕೆ ಅಂತ ಹೇಳಿದರೆ, ನಾಳೆ ಅವರು ಈ ಸಮಾಜದ ಮುಂದೆ ಮಾತನಾಡಬೇಕಾದರೆ ಅವರು ಒಳ್ಳೆಯ ಓದುಗಾರರಾಗಿರಬೇಕು, ಬರಹಗಾರರಾಗಿರ್ತಾರೆ. ಮಾತ್ರ ಅವರಿಗೆ ಅದರ ಬಗ್ಗೆ ಮಾತನಾಡಲಿಕ್ಕೆ, ಈ ಜಗತ್ತಿನಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಿರುವಂತಹ SSF ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಕಮರುದ್ದೀನ್ ಸಕ್ಕಾಫಿ ಉಸ್ತಾದರವರಿಗೆ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಗು ಮುಸ್ಲಿಂ ಜಮಾಅತ್ನ ಕೋಶಾಧಿಕಾರಿಗಳಾದಂತಹ ಖಾಲಿದ್ ಫೈಜಿ ಉಸ್ತಾದರವರಿದ್ದಾರೆ. ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ SYSನ ಜಿಲ್ಲಾಧ್ಯಕ್ಷರಾದ ಮುನೀರ್ ಮಹಲ್ಲರಿ ಉಸ್ತಾದರವರಿದ್ದಾರೆ. ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದಾನೆ. ಅದೇ ರೀತಿ SSF ಕರ್ನಾಟಕ ರಾಜ್ಯ SSFನ ಅಧ್ಯಕ್ಷರಾಗಿ ಎಂಬ ಒಂದು ಕ್ರಾಂತಿಯ ಮುಖಾಂತರ ಕರ್ನಾಟಕ SSFಗೆ ಒಂದು ಹೊಸ ಆಯಾಮವನ್ನು ನೀಡಿದ ಮರ್ಕಜುಲ್ ಹಿದಾಯ ಕೊಟ್ಟಮುಡಿ ಇದರ ವ್ಯವಸ್ಥಾಪಕರಾದ ಇಸ್ಮಾಯಿಲ್ ಸಕಾಫಿ ಉಸ್ತಾದರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಉಮರಾ ನಾಯಕರಾದಂತಹ ಯರ್ಮು ಅಜಿಕಾ ಕಾಟ್ರಕುಲ್ಲಿ ಅವರಿದ್ದಾರೆ. ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಿಹಿ ಸುಬೈರ್ ಗ್ರಾಮ ಪಂಚಾಯಿತಿ ಸದಸ್ಯರು ನರಿಯಂದಡ, ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೊಡಗು ಜಿಲ್ಲೆ ಕಾಫಿಗೆ ಎಷ್ಟು ಹೆಸರುವಾಸಿಯೋ ಅದೇ ರೀತಿಯಲ್ಲಿ ಸೈನಿಕರನ್ನ ಈ ದೇಶಕ್ಕೆ ಸಮರ್ಪಿಸುವಲ್ಲೂ ಕೂಡ ಹೆಸರುವಾಸಿ. ಅಲ್ಹಮ್ದುಲಿಲ್ಲಾ, ಸಲಾಂ PA ನಿವೃತ್ತ ಸೈನಿಕರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ SSF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ CRP ಉಮರ್ ಉಪಾಧ್ಯಕ್ಷರು ಎಡಪರ ಮುಸ್ಲಿಂ ಜಮಾತ್
ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದಾನೆ. ಅದೇ ರೀತಿಯಲ್ಲಿ KU ಶಾಫಿ ಎಡಪಲ ಮಾಜಿ ಅಧ್ಯಕ್ಷರು, ಎಡಪಲ ಮುಸ್ಲಿಂ ಜಮಾತ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ SF ಕೊಡಗು ಜಿಲ್ಲಾ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಬಶೀರ್ KY ಕಿಕ್ಕರೆ ಅಧ್ಯಕ್ಷರು, ಕಿಕ್ಕರೆ ಮುಸ್ಲಿಂ ಜಮಾತ್, ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮೊಹಮ್ಮದ್ ಎಡಪಲ ಸದಸ್ಯರು, ಗ್ರಾಮ ಪಂಚಾಯಿತಿ ನರಿಯಂದಡ, ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. CA ಸಲಾಂ ಮಾಜಿ ಕೋಶಾಧಿಕಾರಿ, ಬದ್ರಿಯಾ ಮುಸ್ಲಿಂ ಜಮಾತ್, ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮೊಯ್ದು ಮುನ್ಯಾಜಿಕ ಬಾಳಗೋಡು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಫತಾ KDS ಚಾರಿಟಿ ಫೌಂಡರ್ ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಂಸಾದ್ ಸಾದಿ SF ಕಡಂಗ ಯೂನಿಟ್ ಅಧ್ಯಕ್ಷರು, ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಇದರ ರಾಷ್ಟ್ರೀಯ ಅಧ್ಯಕ್ಷರು ಇಸ್ಮಾಯಿಲ್ ಹಾಜಿ ಅಯ್ಯಂಗೇರಿ, ಇವತ್ತು ಅಬುದಾಬಿಯಲ್ಲಿ ಕಿಸ್ವಾದ ಅತ್ಯಂತ ದೊಡ್ಡ ಬೃಹತ್ ಮೀಲಾದ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಇಟ್ಟು SSFನ ಮಕ್ಕಳನ್ನ ಅವರನ್ನು ಪೋಷಿಸಬೇಕಾಗಿರುವುದು ನಾವು ಎಂಬಂತಹ ಆ ಅಭಿಮಾನವನ್ನು ಇಟ್ಟು ನಮ್ಮೊಂದಿಗೆ ಆಗಮಿಸಿರುವಂತಹ ಇಸ್ಮಾಯಿಲ್ ಹಾಜಿಕರ್ ಅವರಿಗೂ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಉಸ್ಮಾನ್ KY ಪದ್ರಿಯಾ ಜುಮಾ ಮಸ್ಜಿದ್ ಅಧ್ಯಕ್ಷರು ಹಾಗೂ ಈ ಸಾಹಿತ್ಯೋತ್ಸವ ಸಮಿತಿಯ ಚೇರ್ಮನ್ ಆಗಿರುವಂತಹ ಉಸ್ಮಾನ್ KY ಅವರಿಗೆ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ರಾಸಿದ್ ಉಸ್ತಾದ್ ಕಾರ್ಯದರ್ಶಿ ಬದ್ರಿಯಾ ಜುಮಾ ಮಸ್ಜಿದ್ ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಅತ್ಯಂತ ದೊಡ್ಡ ಯಶಸ್ಸು ಎಂಬುದು ನಮ್ಮ ಸಾದಾತುಗಳಾಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಮಾನ್ KCFನ ಸಾರಥಿಗಳು, ಮಾಜಿ ಕೊಡಗು ಜಿಲ್ಲಾ ಸಮಿತಿ ಸದಸ್ಯರು ಆಗಿದ್ದಂತಹ ಆಬಿದ್ ದಂಗಲ್ ಎರುಮಾಡ್ರವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಇಸ್ಮಾಯಿಲ್ ಹಾಜಿಕ ಕೊಡ್ಲಿಪೇಟೆ, ಶಾದುರಿ ಹಾಜಿಕ ಎಮ್ಮೆಮಾಡು ಸಹಿತವಿರುವಂತಹ ಹಲವಾರು ನಾಯಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಶಿಯಾಬ್ ಹೊಸ್ತೋಟ, ರಶೀದ್ ಹೊಸ್ತೋಟ ಅವರಿಗೂ ಕೂಡ SF ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳದೆ ನನ್ನ ಭಾಷಣವನ್ನು ಮುಗಿಸಿದರೆ ಖಂಡಿತವಾಗಿಯೂ ಕೂಡ ಅಲ್ಲಾಹನ ಮೆಚ್ಚಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಮೊನ್ನೆ ಶುಕ್ರವಾರ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಕಡಂಗಕ್ಕೆ ಬಂದಿದ್ದು. ಆದರೆ ತಿಂಗಳುಗಳ ಮುಂಚೆ ನಿರಂತರವಾಗಿ ಈ 2 ದಿನಗಳ ಕಾರ್ಯಕ್ರಮಕ್ಕೆ ಬೇಕಾಗಿ ಅದೆಷ್ಟೋ ರಾತ್ರಿಗಳು ನಿದ್ದೆಗೆಟ್ಟು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮಗೆ ತೊಂದರೆ ಆಗಬಾರದು ಎಂಬಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಇಲ್ಲಿನ ಶಮೀರ್ಕ ಸಹಿತವಿರುವಂತಹ ಇಲ್ಲಿನ ಊರಿನ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸೋದು ಸಾಲದು. ಇವತ್ತು ಈ ಸಾಹಿತ್ಯೋತ್ಸವ ಮುಗಿದು ಇನ್ನು 13ನೇ ಆವೃತ್ತಿ ಬರುವ ವರ್ಷ ನಡೆಯಲಿಕ್ಕಿದೆ. ಇವತ್ತು ನಮ್ಮ ಈ ಸ್ವಾಗತ ಸಮಿತಿಯ ಚೇರ್ಮನ್ ನಮ್ಮ ಹತ್ರ ಒಂದು ಮಾತು ಹೇಳಿದ್ರು, ಬರುವ ವರ್ಷ ನಿಮ್ಮ ಸಾಹಿತ್ಯೋತ್ಸವ ಎಲ್ಲಿ ನಡೆಯುತ್ತೆ ಅಂತ ಹೇಳಿ. ನಾನು ಹೇಳಿದೆ ಈ ಒಂದು ವೇದಿಕೆಯಲ್ಲಿ ಇನ್ಶಾ ಅಲ್ಲಾ ಅದನ್ನು ಘೋಷಣೆ ಮಾಡಲಿಕ್ಕಿದ್ದೇವೆ ಅಂತ ಹೇಳಿದೆ. ಹಾಗೆ ಹೇಳಿದ್ರು ನಮಗೆ ಬರುವ ವರ್ಷವೂ ಕೂಡ ನಮಗೆ ನೀಡಬಹುದಾ ಅಂತೇಳಿ. ಅವರು ಆ ನೀಡುವಂತಹ ಪ್ರೀತಿಗೆ ಖಂಡಿತವಾಗಿಯೂ ನಾವು ಚಿರಋಣಿ. ಅವರೆಲ್ಲರನ್ನು ಕೂಡ ಈ ಜಮಾತನ ಎಲ್ಲ ಸರ್ವ ಪದಾಧಿಕಾರಿಗಳನ್ನು, ಹಿರಿಯರನ್ನು ನಮಗೆ ಬೆಳಗಿನ ಉಪಹಾರವನ್ನ ಮನೆಗಳಿಂದ ಮಾಡಿ ಕಳುಹಿಸಿಕೊಟ್ಟಂತಹ ಎಲ್ಲ ತಾಯಂದರಿಗೂ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಇಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಿ ಯಾರು 2K25 ಸಾಹಿತ್ಯೋತ್ಸವದ ವಿಜೇತರು ಎಂಬಂತೆ ಕಾತರದಿಂದ ಕಾಯ್ತಿರುವಂತಹ ಎಲ್ಲರಿಗೂ ಕೂಡ
ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಇನ್ಶಾ ಅಲ್ಲಾ ಈ ಒಂದು ಸುಂದರ ವೇದಿಕೆಯಲ್ಲಿ ನಾನು ಹೇಳಿದಂತೆ ಸಾಹಿತ್ಯೋತ್ಸವ ಎಷ್ಟೊಂದು ಸುಂದರವೋ ಅದೇ ರೀತಿಯಲ್ಲಿ ಸಾಹಿತ್ಯೋತ್ಸವದ ಸಿಹಿ ಎಂಬಂತಹ ಒಂದು ಪುಸ್ತಕವನ್ನು ಹೊರತರ್ತಿದ್ದೇವೆ. ಅದು ಖಂಡಿತವಾಗಿಯೂ ಕೂಡ ನಿಮಗೆ ಅತ್ಯಂತ ದೊಡ್ಡ ಸಿಹಿಯನ್ನು ನೀಡಲಿಕ್ಕಿದೆ. ಇದನ್ನು ನಾವು ನಮ್ಮ ನಾಯಕರಿಗೆ ನೀಡುವುದರ ಮುಖಾಂತರ ನಾಯಕರಿಗೆ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ವಿಷಯ